ನಮಸ್ತೆ ಗೆಳೆಯರೆ. ಸಮಗ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಹಿಂದಿನ ವೀಡಿಯೋಗಳು ನೋಡಿ, ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸೊ ಸಮಗ್ರ ಎಂಡ್ ಆಫ್ ದಿ ಡೇ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಗಳನ್ನು ಮೀಟ್ ಆಗಬೇಕು, ರೀಚ್ ಆಗಬೇಕು ಅನ್ನೋದೇ ಕಾನ್ಸೆಪ್ಟ್ ಇದೆ. ಇದಕ್ಕೋಸ್ಕರ ನಾವು ಸಾರ್ವಜನಿಕ ಬದುಕಲ್ಲಿರ್ತಕ್ಕಂತಹ ಜನಗಳನ್ನ ಒಂದು ವಾಟ್ಸಪ್ ಗ್ರೂಪ್ ಸಿಸ್ಟಮ್ ಮಾಡ್ತಾ ಹೋಗ್ತಾಯಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಎಲ್ಲ ವಿಚಾರಗಳನ್ನು ಮಾತಾಡೋಕ್ಕಾಗಲ್ಲ. ಸೊ ಮುಂದಿನ ವೀಡಿಯೋಗಳಲ್ಲೂ ಕೂಡ ಸಂಪೂರ್ಣ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀವಿ. ಸೊ ಈಗಾಗಲೇ ನೀವು ಎಲೆಕ್ಷನ್ ಮೆಂಬರ್ಸ್ಗಳಾಗಿರ್ತೀರಿ, ಅಧ್ಯಕ್ಷಗಳಾಗಿರ್ತೀರಿ. ಸೊ ನೀವುಗಳು ಕೇವಲ ದೊಡ್ಡ ರಾಜಕೀಯ ವ್ಯಕ್ತಿಗಳಿಗೆ ಬಕೆಟ್ಗಳಾಗದೆ ಅಥವಾ ಅವರುಗಳ ಚೇಳಗಳಾಗದೆ ತಲೆಗೆ ಸ್ವಲ್ಪ ಕೆಲಸಗಳು ಕೊಡಿ. ಸೊ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ಹುಡುಕ್ತಾ ಹೋದರೆ ನೀವು ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಬೆಳೀಬೋದು. ರಾಜಕೀಯ ಅನ್ನೋದು ಕೇವಲ ದುಡ್ಡು ಕಾಸಿಂದ ಅಲ್ಲದೆ ನಿಮ್ಮಿಂದ ದೊಡ್ಡ ನಾಯಕರುಗಳಿಗೆ ಹೆಲ್ಪ್ ಆಗ್ತದೆ ಅಂತ ನಿಮ್ಮ ವ್ಯಕ್ತಿತ್ವಗಳನ್ನ ಗುರುತಿಸಿ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ಲೀಡ್ರಾಗಿ ಮಾಡ್ತಾ ಹೋಗ್ತಾರೆ. ಸೊ ನಾವಿಲ್ಲಿ ಮಾತಾಡ್ತಿರೋ ವಿಚಾರ ಏನಪ್ಪ ಅಂತಂದರೆ, ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ವಿಲೇಜಲ್ಲಿರ್ತಕ್ಕಂಥ ಅಥವಾ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿ ಕುಟುಂಬಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಸೊ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಬೆಂಬಲಿಗರಿರ್ತಾರೆ, ನಿಮ್ಮ ಸ್ನೇಹಿತರುಗಳಿರ್ತಾರೆ, ಹಾಗೆ ನಿಮ್ಮ ಸಪೋರ್ಟರ್ಸ್ಗಳಿರ್ತಾರೆ. ಇವ್ರುಗಳ ಜೊತೆ ಡಿಸ್ಕಷನ್ ಮಾಡಿಕೊಂಡು ನಿಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಪ್ರತಿಯೊಂದು ಕುಟುಂಬಗಳನ್ನು ಒಂದು ವಾಟ್ಸಪ್ ಗ್ರೂಪ್ಗೆ ತರೋ ಪ್ರಯತ್ನಗಳನ್ನ ಮಾಡಿ. ಸೊ ಈ ರೀತಿ ನೀವು ನಿಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಪ್ರತಿ ಕುಟುಂಬಗಳನ್ನು ಸೇರಿಸಿ ಒಂದು ನಿಮ್ಮ ಗ್ರಾಮದ ಹೆಸರಲ್ಲಿ ವಾಟ್ಸಪ್ ಗ್ರೂಪ್ಗಳು ಮಾಡಿದ್ರೆ ಅಲ್ಲಿ ಯೂಸ್ ಆಗುವಂಥ ಮೆಸೇಜ್ಗಳನ್ನ ಜನಗಳಿಗೆ ನೀವು ಮೆಸೇಜ್ ಮಾಡ್ತಾ ಹೋಗ್ಬೋದು. ಸೊ ಈ ವಿಚಾರವಾಗಿ ನಿಮ್ಮ ಜನಗಳ ಹತ್ರ ನೀವು ಡಿಸ್ಕಷನ್ ಮಾಡಿಕೊಂಡು ಈ ಥರ ಗ್ರೂಪ್ಗಳನ್ನ ನೀವು ಮಾಡಿ. ಇದರಿಂದ ನಿಮ್ಮ ರಾಜಕೀಯ ಭವಿಷ್ಯ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಈ ರೀತಿ ನಿಮ್ಮ ಹಳ್ಳಿಲೇ ಇರ್ತಕ್ಕಂತಹ ಪ್ರತಿಯೊಂದು ಮನೆಯೂ ನೀವು ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿ ಒಂದೇ ಒಂದು ಸಿಂಗಲ್ ಮೆಸೇಜ್ ಹಾಕಿದ್ರೆ, ಉಪಯೋಗ ಆಗ್ತಕ್ಕಂಥ ಜನಗಳಿಗೆ ಸಿಂಗಲ್ ಮೆಸೇಜ್ ಹಾಕಿದ್ರೆ ನಿಮ್ಮೂರಲ್ಲಿ ಎಲ್ಲರಿಗೂ ರೀಚ್ ಆಗಿಬಿಡುತ್ತೆ ಅಂತ. ಸೊ ನಿಮ್ಮ ಹಳ್ಳಿಗಳ ಥರನೇ ಪ್ರತಿಯೊಂದು ಹಳ್ಳಿಲೂ ಗ್ರೂಪ್ಗಳನ್ನ ಮಾಡಿ ನಿಮ್ಮ ತಾಲೂಕಲ್ಲಿರ್ತಕ್ಕಂತಹ ಪ್ರತಿ ಗ್ರಾಮದ ಪಂಚಾಯತಿ ಮೆಂಬರ್ಸ್ಗಳು, ಸದಸ್ಯರುಗಳು ವಾಟ್ಸಪ್ ಗ್ರೂಪ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಮ ತಾಲೂಕಲ್ಲಿರ್ತಕ್ಕಂತಹ ಎಲ್ಲ ನಾಯಕರುಗಳು ಒಂದು ಗ್ರೂಪಲ್ಲಿ ನಾವು ಆ್ಯಡ್ ಮಾಡ್ಬೋದು. ಅವ್ರನ್ನ ಅಡ್ಮಿನ್ ಥರ ಮಾಡಿ ಒಂದು ಸಿಂಗಲ್ ಮೆಸೇಜ್ನ ನಿಮ್ಮ ತಾಲೂಕಲ್ಲಿರ್ತಕ್ಕಂತಹ ಪ್ರತಿ ಗ್ರಾಮದಲ್ಲಿ ಪ್ರತಿಯೊಂದು ಮೆಸೇಜು ಮನೆಗೆ ರೀಚ್ ಆಗೋ ಥರ ಮಾಡ್ಬೋದು ಅಂತ. ಸೊ ಹೀಗೆ ನೀವು ಮಾಡ್ತಕ್ಕಂಥ ಒಂದು ಸಿಂಗಲ್ ಮೆಸೇಜು ನಿಮ್ಮ ಹಳ್ಳಿಲಿರ್ತಕ್ಕಂತಹ ಪ್ರತಿಯೊಂದು ಕುಟುಂಬನೂ ನೀವು ರೀಚ್ ಆಗ್ತೀರಿ. ಕೇವಲ ನಿಮ್ಮ ರಾಜಕೀಯ ಭವಿಷ್ಯ ದುಡ್ಡಲ್ಲಿ ಮಾತ್ರ ಡಿಸೈಡ್ ಆಗೋದಲ್ಲ, ಜನಗಳ ಸಪೋರ್ಟು ಅಥವಾ ಜನಗಳ ಆಸಕ್ತಿ ಅಥವಾ ಜನಗಳಿಗೆ ಅನುಕೂಲ ಆಗೋ ಮೆಸೇಜ್ಗಳನ್ನ ಕೊಟ್ಟರೆ, ನೀವು ಸಹಾಯಗಳನ್ನ ಮಾಡಿದ್ರೆ ಡೆಫಿನೆಟಾಗಿ ನಿಮ್ಗೆ ಅವ್ರ ಬೆಂಬಲ ಸಿಗುತ್ತೆ. ಸೊ ಈ ರೀತಿ ಒಂದು ವಿಲೇಜಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವ್ರವ್ರ ಗ್ರೂಪ್ಗಳನ್ನ ಮಾಡಿದ್ರೆ, ಅದೇ ಥರ 250 ಹಳ್ಳಿ ಅಥವಾ 200 ಹಳ್ಳಿಗಳು ನಿಮ್ಮ ತಾಲೂಕಲ್ಲಿ ಬರ್ತಕ್ಕಂಥ ಸಂಪೂರ್ಣ ಹಳ್ಳಿಗಳನ್ನ ಒಂದೊಂದು ಗ್ರೂಪ್ ಮಾಡಿದಾಗ ಆ ಅಡ್ಮಿನ್ಗಳನ್ನೆಲ್ಲ ಸೇರಿ ನಾವು ಒಂದು ಗ್ರೂಪ್ನ ಮಾಡ್ಬೋದು ಅಂತ. ಸೊ ಇಲ್ಲಿ ಈ ಥರ ಗ್ರೂಪ್ಗಳನ್ನ ಮಾಡಿ ನೀವು ಜನಗಳಿಗೆ ಯೂಸ್ ಆಗುವಂಥ ಮೆಸೇಜ್ಗಳನ್ನ ಪ್ರತಿ ತಾಲೂಕಲ್ಲಿರ್ತಕ್ಕಂಥ ಪ್ರತಿ ಕುಟುಂಬಗಳನ್ನ ನೀವು ರೀಚ್ ಮಾಡಿದಾಗ ನಿಮ್ಮ ಬಗ್ಗೆ ರಾಜಕೀಯ ಭವಿಷ್ಯ ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ. ಈ ರೀತಿ ಮಾಡೋದ್ರಿಂದ ಮಾರಾಟ ಆಗಿರ್ಬೋದು, ಖರೀದಿ ಆಗಿರ್ಬೋದು, ಉದ್ಯೋಗಗಳಾಗಿರ್ಬೋದು, ಸರ್ಕಾರಿ ಮಾಹಿತಿಗಳ ಬಗ್ಗೆ ಕೇವಲ ಮೊಬೈಲ್ ಮುಖಾಂತರನೇ ಜನಗಳಿಗೆ ನೀವು ರೀಚ್ ಆಗ್ತೀರಿ. ಸೊ ಈ ರೀತಿ ಮಾಡೋದ್ರಿಂದ ಜನ ಸಂಪೂರ್ಣವಾಗಿ ನಿಮ್ಗೆ ಬೆಂಬಲ ಕೊಡ್ತಾರೆ. ಕೇವಲ ದುಡ್ಡಿಂದ ಮಾತ್ರ ರಾಜಕೀಯ ಮಾಡೋದಲ್ಲ, ಜನಗಳಿಗೆ ಎಲ್ಪ್ನೂ ಕೂಡ ಮಾಡ್ತಾ ಹೋಗೋಣ. ಸೊ ಇರೋದು 3 ದಿನ. ಸೊ ಈ ರೀತಿ ಸಹಾಯಗಳು ಮಾಡ್ತಾ ಜನಗಳಿಗೆ ನಿಜವಾದ ಜೀವನನ ಜೀವಿಸ್ತಾ ಹೋಗೋಣ. ಸೊ ಈ ರೀತಿ ಯೋಜನೆಗಳನ್ನ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಪ್ರತಿಯೊಂದು ಗ್ರಾಮವನ್ನು ಟಚ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ನಮ್ಮದು ಸಮಗ್ರ ಸೃಷ್ಟಿಯಾಗಿರೋದು. ಎಲ್ಲರೂ ಸೇರಿ ಕೆಲವೊಂದು ಯೋಜನೆಗಳು ರೂಪಿಸೋಣ, ನಮ್ಮ ತಲೆಗಳಿಗೆ ಸ್ವಲ್ಪ ಕೆಲಸಗಳು ಕೊಡೋಣ, ನಮ್ಮ ಯೋಜನೆಗಳು ನೆಕ್ಸ್ಟ್ ಜನ್ರೇಷನ್ಗೆ ಇನ್ಸ್ಪೈರ್ ಆಗಲಿ. ಸೊ ಹೀಗೆ ನಿಮ್ಮ ಹಳ್ಳಿಲಿರ್ತಕ್ಕಂತಹ ಜನಗಳಿಗೆ ಸಮಗ್ರ ಬಗ್ಗೆ ಹೇಳ್ತಾ ಹೋಗಿ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಿಮಗೆ ಗೊತ್ತಿದೆ ಅಂತ ಅಂದ್ಕೋತೀನಿ. ಈಗಾಗಲೇ ನಾವು ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಗಳನ್ನು ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿದ್ದೀವಿ. ಆಲ್ಮೋಸ್ಟು ಸಾಧ್ಯ ಆದಷ್ಟು ಅದೇ ತಾಲೂಕಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳನ್ನ ನಾವು ಗುರುತಿಸ್ಕೊಂಡು ಪ್ರತಿಯೊಂದು ಎಲೆಕ್ಷನ್ ಮೆಂಬರ್ಸ್ಗಳಾಗಿರ್ಬೋದು, ಪಂಚಾಯತಿ ಆಫೀಸರ್ಗಳಾಗಿರ್ಬೋದು, ಅಂಗನವಾಡಿ ಟೀಚರ್ಸ್ಗಳಾಗಿರ್ಬೋದು, ಆಶಾ ಕಾರ್ಯಕರ್ತರುಗಳಾಗಿರ್ಬೋದು, LRM ಅಂತ ಒಂದು ಟೀಮ್ ಬರೋದು ಇವರುಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಕಂಪ್ನಿಗಳಿಗೆ ಕೆಲಸ ಮಾಡ್ತಕ್ಕಂಥ ನೌಕರರುಗಳನ್ನ ಎಲ್ಲರನ್ನೂ ಸೇರಿಸಿ ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿದ್ದೀವಿ ನಾವು. ಸೊ ಇದು ತುಂಬ ದೊಡ್ಡ ಯೋಜನೆಗಳನ್ನ ರೂಪಿಸ್ಕೊಂಡು ನಮ್ಮ ಸ್ನೇಹಿತರುಗಳು, ಅಲ್ಲಿರ್ತಕ್ಕಂಥ ಎಜುಕೇಟೆಡ್ಗಳು ಸಪೋರ್ಟ್ ತೊಗೊಂಡು ಈ ವಾಟ್ಸಪ್ ಗ್ರೂಪ್ಗಳ ಸಿಸ್ಟಮ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ದಯವಿಟ್ಟು ಬೇರೆ ವೀಡಿಯೋಸ್ಗಳ ಥರ ಇದನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಸಾಮಾನ್ಯವಾಗಿ ಏನೋ ಮಾಡಿದ್ದಾರೆ ಅಂತ ಭಾವಿಸಿದೆ ಇದನ್ನೆಲ್ಲ ಕೂಡ ಎಲ್ಲ ಜನಗಳಿಗೂ ಶೇರ್ ಆಗೋ ಥರ, ರೀಚ್ ಆಗೋ ಥರ ಮಾಡಿ. ಈ ವಿಚಾರಗಳು ಮುಂದುವರಿತಾನೆ ಹೋಗ್ತವೆ. ದಯವಿಟ್ಟು ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಹೀಗೆ ಇರಲಿ. ನೆಕ್ಸ್ಟ್ ವೀಡಿಯೋಗಳನ್ನ ನೋಡಿ. ತುಂಬ ದೊಡ್ಡ ಮಟ್ಟದ ಕಾನ್ಸೆಪ್ಟ್ ಸಮಗ್ರ ಅಂತಂದರೆ ಎಲ್ಲ ರೀತಿಯ ಜನಗಳಿಗೆ ಯೂಸ್ ಆಗೋ ಮಾಹಿತಿಗಳನ್ನ ಮೆಸೇಜ್ಗಳು ಮಾಡ್ತಾ ಹೋಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.